ಈ ಆಂಗ್ಲ ಮಾಧ್ಯಮ ಅರುಣೋದಯ ವಿದ್ಯಾಸಂಸ್ಥೆಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು, ಕನಕ ಜಯಂತಿಯನ್ನು ಮತ್ತು ಮಕ್ಕಳ ದಿನಾಚರಣೆಯನ್ನು ಬಹು ವಿಶೇಷವಾಗಿ ಒಂದೇ ದಿವಸ ನಾವು ಕಾರ್ಯಕ್ರಮವನ್ನು ಆಚರಿಸೋ ಉದ್ದೇಶ ಇಷ್ಟೇ. ಮಕ್ಕಳ ಪಾಠ ಪ್ರವಚನಗಳು 3 ದಿವಸ ಮಾಡ್ತಾ ಹೋದರೆ ಅವತ್ತಿನ ದಿವಸ ದಿನಾಂಕ 1/11/24 ಕನ್ನಡ ರಾಜ್ಯೋತ್ಸವನ ಸರಳವಾಗಿ ನಮ್ಮ ಶಾಲೆಯಲ್ಲಿ ಆಚರಣೆ ಮಾಡಿದ್ವಿ. ಹಾಗೆ ಮಕ್ಕಳ ದಿನಾಚರಣೆಯನ್ನು 14/11/24 ಸರಳವಾಗಿ ಆಚರಣೆ ಮಾಡಿದ್ವಿ. ಕನಕ ಜಯಂತಿಯನ್ನು ಕೂಡ 18/11/24 ನಮ್ಮ ಶಾಲೆಯಲ್ಲಿ ಕಾರ್ಯಕ್ರಮವನ್ನು ಮಾಡಿ ಮಕ್ಕಳಿಗೋಸ್ಕರ, ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೋಸ್ಕರ ಇವತ್ತು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ನಮ್ಮ ಮುಖ್ಯ ಶಿಕ್ಷಕರ, ನಮ್ಮ ಸಹ ಶಿಕ್ಷಕರ ಮತ್ತು ಈ ಶಾಲೆಯ ಅಧ್ಯಕ್ಷರಾದಂಥ ಲಕ್ಷ್ಮಿಯವರ ಅಪೇಕ್ಷೆಯ ಮೇರೆಗೆ, ಪೋಷಕರ ಅಪೇಕ್ಷೆಯ ಮೇರೆಗೆ ಇವತ್ತೊಂದು ದಿವಸ ವಿಶೇಷವಾದಂಥ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ನೀವೆಲ್ಲರೂ ಕೂಡ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನೋ ಮಾತನ್ನು ಹೋಗ್ತಾ, ಇವತ್ತಿನ ಮಕ್ಕಳೇ ಇವತ್ತಿನ ಪ್ರಜೆಗಳು. ನಿಜವಾಗ್ಲೂ ಕೂಡ ನೀವೆಲ್ಲರೂ ಕ್ರಿಯಾಶೀಲರು, ನಿಮಗಾಗಿ ಈ ಕಾರ್ಯಕ್ರಮ. ಹಾಗಾಗಿ ನೀವೆಲ್ಲರೂ ಕೂಡ ತುಂಬ ವಿಶೇಷವಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು, ಅನಿಮಲ್ಸ್ ಡೇ, ವೆಜಿಟಬಲ್ ಡೇ, ಫ್ರೂಟ್ಸ್ ಡೇನ ವಿಶೇಷವಾಗಿ ನಮ್ಮ LKG, UKG 1ನೇ ತರಗತಿ ಮತ್ತು 2ನೇ ತರಗತಿ ಮಕ್ಕಳು ಮಾಡಿದರು. ತುಂಬ ವಿಶೇಷವಾಗಿತ್ತು. ನಮಗಂತೂ ತುಂಬ ಸಂತೋಷ. ಆ ಕಲಿಸಿದಂಥ ಶಿಕ್ಷಕರಿಗೆ ನಮ್ಮ ಶಾಲೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು. ಹಾಗೆ ಕೂಡ ನೀವೆಲ್ಲರೂ ಕೂಡ ಕ್ರಿಯಾಶೀಲವಾಗಿ ಇನ್ನೂ ಅನೇಕ ಕಾರ್ಯಕ್ರಮಗಳಿವೆ. ಇಂಥ ಶಿಕ್ಷಕರು ನಿಮಗೆ ಸಿಕ್ಕಿದ್ದೀರಿ ಅಂದರೆ ನಿಜವಾಗ್ಲೂ ಕೂಡ ನೀವು ಪುಣ್ಯವಂತರು. ನಾನಾದರೂ ಭಾವಿಸ್ತೇನೆ, ಎಂತೆಂಥ ಶಿಕ್ಷಕರು, ಶಿಕ್ಷಕಿಯರು ನಿಮಗೆ ಮನಸ್ಪೂರ್ವಕವಾಗಿ, ಅನೇಕ ಜನ ಪೇರೆಂಟ್ಸ್ ಇದ್ದಾರೆ. ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ನೀವು ಪೇರೆಂಟ್ಸ್ ಈ ಮಕ್ಕಳ ಅಷ್ಟು ಕ್ರಿಯಾಶೀಲವಾಗಿ ನೋಡ್ಕೊಳ್ತೀರೋ ಇಲ್ಲ ಗೊತ್ತಿಲ್ಲ. ನಮ್ಮ ಶಿಕ್ಷಕರು ಮಾತ್ರ ಅಷ್ಟು ಕ್ರಿಯಾಶೀಲವಾಗಿ ಬದ್ಧತೆಯಿಂದ ತನ್ನ ಮಕ್ಕಳನ್ನು ದೃಷ್ಟಿನಲ್ಲಿ ಇಟ್ಕೊಂಡು ಈ ಮಕ್ಕಳನ್ನು ವಿದ್ಯಾಭ್ಯಾಸದ ಕಡೆಗೆ, ಸಾಂಸ್ಕೃತಿಕ ಕಡೆಗೆ, ಅನೇಕ ಚಟುವಟಿಕೆಗಳ ಕಡೆಗೆ ಗಮನವನ್ನು ಹರಿಸಿ ಎಲ್ಲರನ್ನೂ ಕೂಡ ಕ್ರಿಯಾಶೀಲರಾಗಿ ಈ ಮಕ್ಕಳ ಅಭಿವೃದ್ಧಿಗೆ ಪಣ ತೊಟ್ಟಿ ನಿಂತಿದ್ದಾರೆ. ನನ್ನ ಎಲ್ಲ ಶಿಕ್ಷಕರ ಮಿತ್ರರಿಗೆ ನಾನು ಮತ್ತೊಮ್ಮೆ ನನ್ನ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಹೆಮ್ಮೆಯಿಂದ ಹೇಳ್ತೀನಿ. ಹಾಗೆ ಕೂಡ ನಮ್ಮ ಮಕ್ಕಳು ಸುಮಾರು ಈ ಶಾಲೆ ಪ್ರಾರಂಭವಾಗಿ 17 ವರ್ಷ ಆಯಿತು. ಸುಮಾರು 15 ವರ್ಷ, 14 ವರ್ಷ 100ಕ್ಕೆ 100 ಫಲಿತಾಂಶವನ್ನು ತಂದುಕೊಟ್ಟಂಥ ನನ್ನ SLC ಮಕ್ಕಳಿಗೆ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಕೂಡ ಈ ಕನ್ನಡ ರಾಜ್ಯೋತ್ಸವವನ್ನು ನಾವು ಕೈಗೆತ್ತಿಕೊಂಡಾಗ ಈ ನಾಡು, ನುಡಿ, ಜಲ ಇವುಗಳನ್ನು ನಾವು ಎತ್ತಿ ಹಿಡಿಯಬೇಕಾಗ್ತದೆ. ಕನ್ನಡ ನೆಲ, ಕನ್ನಡ ಅಭಿಮಾನ, ಕನ್ನಡಿಗರ ಮಕ್ಕಳ ಮೇಲೆ ತುಂಬ ಪ್ರೀತಿ. ಈ ಒಂದು ನೆಲಗಟ್ಟಿನಲ್ಲಿ ನಾವು ಈ ನಾಡ ಹಬ್ಬವನ್ನು ತುಂಬ ವಿಶೇಷವಾಗಿ ಆಚರಿಸ್ತೇವೆ. ಒಂದು ಹೆಜ್ಜೆ ಆ ಕಡೆ ಹೋದರೆ ಆಂಧ್ರ, ಒಂದು ಹೆಜ್ಜೆ ಈ ಕಡೆ ಬಂದರೆ ಕರ್ನಾಟಕ. ಇಂಥ ಒಂದು ಗಡಿ ಭಾಗದ ಅರುಣೋದಯ ವಿದ್ಯಾಸಂಸ್ಥೆಯಲ್ಲಿ ಆಂಗ್ಲ ಮಾಧ್ಯಮ ಶಾಲೆ ಆದರೂ ಕೂಡ ನಾವು ಪ್ರತಿ ವರ್ಷವೂ ಕೂಡ ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಅದಕ್ಕೆ ಪೂರಕವಾಗಿ ಎಲ್ಲ ನಮ್ಮ ಗ್ರಾಮಸ್ಥರು, ಎಲ್ಲ ಪೋಷಕ ವರ್ಗದವರು, ನಮ್ಮ ಶಿಕ್ಷಕರು, ವಿದ್ಯಾರ್ಥಿನಿಯರು ಸಹಕರಿಸ್ತಾರೆ. ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ನಾವು ಕೂಡ ಈ ನಾಡಿನ, ಈ ಕನ್ನಡ ಮಾತೆಯ ಮಾತೃಭಾಷೆ ಕನ್ನಡ, ನಾವೆಲ್ಲರೂ ಕೂಡ ಕನ್ನಡಿಗರು, ನಾವೆಲ್ಲರೂ ಕೂಡ ಒಂದೇ. ನಾವು ನಮ್ಮ ತಾಯಿ ಹೇಗೋ ನಮ್ಮ ಕನ್ನಡ ನಾಡು ನುಡಿ ಹಾಗೆ ಅನ್ನೋ ಮಾತನ್ನು ಹೇಳ್ತಾ, ಹಾಗೆ ಕೂಡ ಈ ಕನ್ನಡ ನಾಡಿನ ನೆಲ ಜಲವನ್ನು ನಾವು ರಕ್ಷಣೆ ಮಾಡಬೇಕಾದಂಥ ಆದ್ಯ ಕರ್ತವ್ಯ ನಮ್ಮೆಲ್ಲರ ಮೇಲೆ ಇದೆ. ಹಾಗಾಗಿ ನಾವೆಲ್ಲ ಈ ವಿಚಾರದಲ್ಲಿ ಸ್ವಾರ್ಥಿಗಳಾಗಬೇಕು, ಸ್ವಾವಲಂಬಿಗಳಾಗಬೇಕು. ನಿಸ್ವಾರ್ಥದಿಂದ ನಮ್ಮ ಈ ಕನ್ನಡ ಭಾಷೆಯ ಮಾತೃಭಾಷೆಯನ್ನು ನನ್ನ ತಾಯಿ ಸಮಾನ ಅಂತ ನೀವೆಲ್ಲರೂ ಕೂಡ ಪ್ರೀತಿಸಬೇಕು, ಗೌರವಿಸಬೇಕು ಅಂತ ಹೇಳ್ತಾ, ಹಾಗೆ ಕೂಡ ಕನಕ ಜಯಂತಿ ಒಬ್ಬ ಮಹಾನ್ ವ್ಯಕ್ತಿ. ಈ ಕನಕ ಜಯಂತಿಯ ಆಚರಣೆಯ ಕಾರ್ಯಕ್ರಮವನ್ನು ಈ ಕನಕದಾಸರು ಕೇವಲ ಕುರುಬ ಸಮಾಜಕ್ಕೆ ಮಾತ್ರ ಈ ಕನಕದಾಸರಲ್ಲ, ಎಲ್ಲ ಸಮಾಜದ, ಎಲ್ಲ ವರ್ಗದ, ಎಲ್ಲ ಜನಾಂಗದ ಏಕೈಕ ಕ್ರಿಯಾಶೀಲ ವ್ಯಕ್ತಿಯಾದಂಥವರು ಕನಕದಾಸರು. ಅನೇಕ ಕವಿತೆಗಳನ್ನು, ಸಾಹಿತಿಗಳನ್ನು ಅವರು ಆಡಿ ಈ ಸಮಾಜಕ್ಕೆ, ಎಲ್ಲ ಸಮಾಜಕ್ಕೆ ತುಂಬ ಹೆಸರುವಾದಂಥ ವಿಶೇಷವಾದಂಥ
ಒಂದು ಸ್ಥಾನಮಾನದಲ್ಲಿ ಅವರು ಮುನ್ನಡ್ಕೊಂಡು ಹೋಗಿದ್ದಾರೆ. ಅವರ ತತ್ವ ಸಿದ್ಧಾಂತಗಳನ್ನು ನಾವೆಲ್ಲರೂ ಮಕ್ಕಳು ಕೂಡ ಅನುಸ್ಮರಿಸಬೇಕು. ಇಂಥ ಸಂದರ್ಭದಲ್ಲಿ ಈ ಕನಕ ಜಯಂತಿಯ ಕನಕದಾಸರನ್ನ ಸ್ಮರಿಸ್ತಾ ನಾವೆಲ್ಲರೂ ಕೂಡ ಕನಕದಾಸರಂತೆ ಎಲ್ಲ ಸಮಾಜದ ಏಳಿಗೆಗೆ, ತತ್ವ ಸಿದ್ಧಾಂತಗಳಿಗೆ, ಮೌಲ್ಯಾಧಾರಿತವಾದಂಥ ಎಲ್ಲ ಸಾಮಾಜಿಕ ಮೌಲ್ಯಗಳನ್ನು ಎತ್ತಿ ಹಿಡಿದಂಥವರು ಏಕೈಕ ವ್ಯಕ್ತಿ ಕನಕದಾಸರು. ಅವ್ರನ್ನ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸ್ಮರಿಸ್ತಾ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನನ್ನದೊಂದು ಕಿವಿ ಮಾತು. ಬಹುತೇಕ 550 ಮಕ್ಕಳಿರ್ತಕ್ಕಂಥ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಸುಮಾರು ಒಂದು 35 ಜನಕ್ಕೆ ಆಶ್ರಯ ನೀಡಿ ಆ 35 ಜನನೂ ಕೂಡ ನಂದೇ ಶಾಲೆ, ನಂದೇ ಸಂಸ್ಥೆ ಅನ್ನೋ ಒಬ್ಬೊಬ್ಬರು ಕೂಡ ನಮ್ಮ ಮುಖ್ಯ ಶಿಕ್ಷಕರಾದ ಚಂದ್ರಣ್ಣ ಸರ್ ಇರ್ಬೋದು, ಅಥವಾ ಇನ್ನೋರ್ವ ಮುಖ್ಯ ಶಿಕ್ಷಕರಾದಂಥ ಬಸವರಾಜ್ ಸರ್ ಇರ್ಬೋದು, ಅಥವಾ ಇನ್ನು ಎಲ್ಲ ನನ್ನ ಹೆಸರಾಗ್ತಾ ಹೋದರೆ ಒಬ್ರಿಗಿಂತ ಒಬ್ಬರು ಕ್ರಿಯಾಶೀಲವಾಗಿ ಸಾರ್ ಇರ್ಬೋದು, ಒಬ್ರಿಗಿಂತ ಒಬ್ಬರು ಕ್ರಿಯಾಶೀಲವಾಗಿ ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗ್ತಾರೆ. ಈ ಮಂಜಣ್ಣ ನೆಪ ಮಾತ್ರ. ನಿಜವಾಗ್ಲೂ ಕೂಡ ಇದಕ್ಕೆ ಪೂರಕವಾಗಿ ನನ್ನ ಪೋಷಕ ಮಿತ್ರರು ನಮ್ಮ ಯಾವುದೇ ಕಾರ್ಯಕ್ರಮಗಳಾಗಲಿ ಅಥವಾ ಯಾವುದೇ ಇಲ್ಲಿ ಆಗು ಹೋಗುಗಳಿಗೆ ನಿಜವಾಗ್ಲೂ ಕೂಡ ಪೂರಕವಾಗಿ ತುಂಬ ಚೆನ್ನಾಗಿ ಸ್ಪಂದಿಸ್ತಾರೆ. ಈ ಸಂದರ್ಭದಲ್ಲಿ ನನ್ನ ಪೋಷಕ ಮಿತ್ರರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಅವರ ಸಹಕಾರ ಇಲ್ಲದೇ ಇದ್ದರೆ ನನ್ನ ಶಾಲೆ ನಡೆಸೋದು ಕಷ್ಟ. ಶಿಕ್ಷಕರ ಸಹಕಾರ ಇಲ್ಲಾಂದರೆ ಒಂದು ಶಾಲೆ ನಡೆಸೋದು ಕಷ್ಟ. ಒಂದು ಸಂಸಾರದಲ್ಲಿ 5 ಜನ ಇದ್ದರೆ ಎಷ್ಟು ಏಳು ಬೀಳುಗಳ ಮಧ್ಯದಲ್ಲಿ ಆ ಸಂಸಾರ ನಡೆಯುತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ಒಂದು 600 ಜನ ಇರ್ತಕ್ಕಂಥ ಒಂದು ಸಂಸಾರ ಈ ಶಾಲೆ. ಈ ಶಾಲೆಯನ್ನು ಯಾರೂ ಕೂಡ ಯಾವುದೇ ರೀತಿಯಲ್ಲಿ 17 ವರ್ಷದಿಂದ ಇವತ್ತಿನವರೆಗೆ ಯಾವುದೇ ಏಳು ಬೀಳುಗಳು ಬಂದರೂ ಕೂಡ ಎಲ್ಲರೂ ಸಮಾನವಾಗಿ ಕಷ್ಟ ಸುಖಗಳಲ್ಲಿ ಹಂಚಿಕೊಂಡು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವ ಏಕೈಕ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಎಲ್ಲ ಶಿಕ್ಷಕರು, ಮುಖ್ಯ ಶಿಕ್ಷಕರು, ಪೋಷಕರು, ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರು ಸಹಕರಿಸಿದರೆ ಅವ್ರಿಗೆ ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳು.